ಹೆತ್ತ ಮಗುವನ್ನು ತಾಯಿಯೇ ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಮಗುವನ್ನು ನೋಡೋದಕ್ಕೆ ದೂರದ ಇಂಡೋನೇಷ್ಯಾದಿಂದ ತಂದೆ ವೆಂಕಟರಮಣ ಅವರು ಜನವರಿ 6ನೇ ತಾರೀಕು ಅಂದರೆ ಶನಿವಾರವೇ ಬಂದಿದ್ದರು ಬೆಂಗಳೂರಿಗೆ ಅಂತ ಗೊತ್ತಾಗಿದೆ. ಗೋವಾದಲ್ಲಿ ಮಗುವನ್ನು ತಾಯಿ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರದ ಹರಿಶ್ಚಂದ್ರ ಘಾಟ್ನಲ್ಲಿ ಮಗು ಚಿನ್ಮಯ್ ಅಂತ್ಯಕ್ರಿಯೆ ನೆರವೇರಿದೆ. ಜನವರಿ 6ನೇ ತಾರೀಕೆ ಬೆಂಗಳೂರಿಗೆ ಬಂದಿದ್ದರು ತಂದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಅವರ ತಂದೆ ವೆಂಕಟರಮಣ ಅವರು ಇಂಡೋನೇಷ್ಯಾದಲ್ಲಿ ಕೆಲಸ ಮಾಡ್ತಾ ಇದ್ದರು. ಮಗುವನ್ನು ನೋಡೋದಕ್ಕೆ ಅಂತ ಜನವರಿ 6ನೇ ತಾರೀಕು ಶನಿವಾರವೇ ಜಕರ್ತಾದಿಂದ ಬೆಂಗಳೂರಿಗೆ ನೇರವಾಗಿ ಬಂದಿಳಿದಿದ್ದರು. ಭಾನುವಾರ ಕೋರ್ಟ್ ಆದೇಶದ ಪ್ರಕಾರ ಮಗುವನ್ನು ತಂದು ತಂದೆಯ ಬಳಿ ಅವರು ಬಿಡಬೇಕಾಗಿತ್ತು. ತಾಯಿ ಜೊತೆಗೆ ಮಗುಗೆ ಕೊಡೋದಕ್ಕೆ ಅಂತ ಗೊಂಬೆಗಳು ಮತ್ತು ಹೊಸ ಬಟ್ಟೆಗಳನ್ನು ತಂದಿಟ್ಕೊಂಡಿದ್ರಂತೆ ತಂದೆ. ಭಾನುವಾರ ಕರ್ಕೊಂಡು ಬರಬೇಕಾಗಿತ್ತು, ಕರ್ಕೊಂಡು ಬಂದಿಲ್ಲ. ಮಗುವನ್ನು ಪದೇ ಪದೇ ಫೋನ್ ಮಾಡಿದ್ರು, ಇವರು ರಿಸೀವ್ ಮಾಡಿರಲಿಲ್ಲ. ವಿಡಿಯೋ ಕಾಲ್ ಮಾಡ್ತಾರೆ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಅವ್ರಿಗೆ ವಿಚಾರನೇ ಗೊತ್ತಿಲ್ಲ. ಹೀಗೆಲ್ಲ ಆಗಿದೆ. ಗೋವಾ ಕರ್ಕೊಂಡು ಹೋಗಿದ್ದಾಳೆ, ಗೋವಾದಲ್ಲಿ ಮಗು ಕೊಲೆ ಆಗಿದೆ. ಈ ಯಾವ ವಿಚಾರನೂ ತಂದೆಗೆ ಗೊತ್ತೇ ಇಲ್ಲ. ಪಾಪ ನನ್ನ ಮಗ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯ್ತಾನೇ ಇದ್ರಂತೆ. ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಯಿತೋ ಆಗಲೇ ಅವರಿಗೆ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ನಡೆದಿದೆ ಅಂತ. ಅಲ್ಲಿ ತನಕ ಅವರಿಗೆ ವಿಚಾರನೇ ಗೊತ್ತಿಲ್ಲ. ಇವರು ಎಷ್ಟು ಫೋನ್ ಮಾಡಿದ್ರು ತಾಯಿ ರಿಸೀವ್ ಮಾಡಿಲ್ಲ. ಮಗುನ ಕಳಿಸ್ಕೊಡ್ಬೇಕಾಗತ್ತೆ ಅಂತ ಕಾರಣಕ್ಕೋಸ್ಕರ ಭಾನುವಾರ ಮಗು ಕಳಿಸ್ಕೊಡ್ಬೇಕಾಗತ್ತೆ ಅಂತ ಶನಿವಾರನೇ ಇವರೇನು ಮಾಡಿದ್ದಾರೆ, ಗೋವಾಗೆ ಮಗನ ಕರ್ಕೊಂಡು ಹೊರಟೋಗಿದ್ದಾರೆ ಈ ಲೇಡಿ. ಅದೇ ಶನಿವಾರ ತಂದೆ ವೆಂಕಟರಮಣ ಅವರು ಬಂದಿದ್ದಾರೆ ವಿದೇಶದಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಇವಾಗ ಆ ವೆಂಕಟರಮಣ ಅವರಿಗೆ ಸಂಬಂಧಪಟ್ಟ ಇನ್ನೇನೆಲ್ಲ ಡೀಟೇಲ್ಸ್ಗಳು ಇವಾಗ ಸಿಗ್ತಾ ಇದೆ? ಏನು ನಡೀತು ಆ ಶನಿವಾರ ಭಾನುವಾರ ಅಂತ? ಅರವಿಂದ, ಮಗನನ್ನು ನೋಡೋದಕ್ಕೆ ಇಂಡೋನೇಷ್ಯಾದಿಂದ ತಂದೆ ವೆಂಕಟರಮಣ ಅವರು ಶನಿವಾರ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ತಮ್ಮ ಫ್ಲ್ಯಾಟ್ಗೆ ಹೋಗ್ತಾರೆ. ಫ್ಲ್ಯಾಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಏನು ಮಾಡ್ತಿರ್ತಾರೆ, ಮನೆಯವರು ಕೆಲಸ ಮಾಡುವಂಥವ್ರು, ಅವರೆಲ್ಲರಿಗೂ ಕೂಡ ಹೇಳಿರ್ತಾರೆ ನನ್ನ ಮಗ ಬರ್ತಾನೆ ನಾಳೆ. ಅದರಿಂದಾಗಿ ಈ ಥರದ ಆಟ ಸಾಮಾನುಗಳನ್ನಾಗಿರ್ಬೋದು, ಹಾಗೆ ಗೊಂಬೆಗಳನ್ನಾಗಿರ್ಬೋದು, ಹೊಸ ಬಟ್ಟೆಗಳನ್ನೇನು ತಂದಿರ್ತಾರೆ ಅವೆಲ್ಲವನ್ನು ಕೂಡ ಅವ್ರಿಗೆ ತೋರಿಸಿರ್ತಾರೆ. ಇವೆಲ್ಲವನ್ನು ಕೂಡ ಹಾಗೆ ಅವನು ನಾಳೆ ಬರ್ತಾನೆ. ಭಾನುವಾರ ಬಂದಂಥ ಸಂದರ್ಭದಲ್ಲಿ ಈ ಥರ ಮನೆಯಲ್ಲಿ ಅಡುಗೆಗಳನ್ನು ಮಾಡಬೇಕು, ಈ ಥರ ಸ್ವೀಟ್ಸ್ ಇರಬೇಕು, ಇವೆಲ್ಲವನ್ನು ಕೂಡ ಮನೆಯಲ್ಲಿ ಕೆಲಸ ಮಾಡ್ತಿದ್ದವ್ರಿಗೂ ಕೂಡ ಹೇಳಿದ್ರಂತೆ ವೆಂಕಟರಮಣ ಅವರು. ಹಾಗೆ ಸಂಜೆ ಬಂದಿದ್ರು ಅನ್ನುವಂಥ ಕಾರಣಕ್ಕೆ ಭಾನುವಾರ ಬೆಳಗ್ಗೆಯಿಂದಲೂ ಕೂಡ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವರು ಆ ಕಾಲ್ನ ಅವರ ಪತ್ನಿ ಏನಿದ್ದಾರೆ ಅವರು ರಿಸೀವ್ ಮಾಡೋದಿಲ್ಲ. ಮಗುವನ್ನು ತಂದು ಬಿಡೋದಕ್ಕೆ ಕೋರ್ಟ್ ಏನು ಆದೇಶ ಆಯಿತು, ಆದೇಶದ ಪ್ರಕಾರ ಇವರು ಪದೇ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಬರ್ತಾರೆ, ಯಾವಾಗ ತಂದು ಬಿಡ್ತೀಯ ಮಗುನ ಅನ್ನೋ ಮಾತನ್ನು ಕೇಳೋದಕ್ಕೆ ಪದೇ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ರೆಸ್ಪಾನ್ಸ್ ಬರೋದಿಲ್ಲ. ವಿಡಿಯೋ ಕಾಲನ್ನು ಕೂಡ ಮಾಡ್ತಾರೆ. ವಿಡಿಯೋ ಕಾಲ್ಗೂ ಕೂಡ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಬರೋದಿಲ್ಲ. ಒಂದು ವೇಳೆ ಅಂದರೆ ಭಾನುವಾರ ತಂದು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ವಿಡಿಯೋ ಕಾಲ್ನಲ್ಲಾದರೂ ಮಗುವನ್ನು ತೋರಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಕೋರ್ಟ್ ಕೊಟ್ಟಿರುತ್ತಂತೆ. ಅದರಿಂದಾಗಿ ವಿಡಿಯೋ ಕಾಲ್ ಆದರೂ ನೋಡೋಣ ಅನ್ನೋ ಕಾರಣಕ್ಕೆ ಅವರು ಹಲವು ಬಾರಿ ವಿಡಿಯೋ ಕಾಲನ್ನು ಕೂಡ ಮಾಡ್ತಾರೆ. ಆದರೆ ವಿಡಿಯೋ ಕಾಲನ್ನು ಕೂಡ ಆಕೆ ರಿಸೀವ್ ಮಾಡೋದಿಲ್ಲ. ನಂತರ ಅಂದರೆ ಭಾನುವಾರ ಇವ್ರಿಗೆ ಒಂದು ಸಣ್ಣ ಕೆಲಸ ಇತ್ತು ದೆಹಲಿಗೆ ಹೋಗಿ ಬರ್ತೀನಿ ಅನ್ನೋ ಥರದ ಯೋಚನೆಯನ್ನು ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಈ ಥರದೊಂದು ಇನ್ಸಿಡೆಂಟ್ ಆಗಿದೆ, ಈ ಥರ ಕೊಲೆ ಆಗಿದೆ ಅನ್ನುವಂಥದ್ದು. ಅಂದರೆ ಅವರ ಪತ್ನಿಯ ಫೋಟೋವನ್ನು ವಿಡಿಯೋವನ್ನು ಮಾಧ್ಯಮಗಳಲ್ಲಿ ಗಮನಿಸ್ತಾರೆ. ಆಗಲೇ ಅವರಿಗೆ ಗೊತ್ತಾಗೋದು. ಅಂದರೆ ಅದಕ್ಕೂ ಮೊದಲು ಯಾರೂ ಕೂಡ ಅವರಿಗೆ ಕರೆ ಮಾಡೋದಿಲ್ಲ. ಈ ಥರದೊಂದು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅಥವಾ ಆಕೆ ಈತನಿಗೆ ಅಂದರೆ ಪತಿಗೆ ಕರೆ ಮಾಡಿ ಹೇಳುವಂಥದ್ದು ಯಾವುದೂ ಕೂಡ ಮಾಡಿರೋದಿಲ್ಲ. ಅಂದರೆ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಮಗುನ ತಂದು ಬಿಡುವಂಥ ವಿಚಾರಕ್ಕೆ ಮಾತಾಡುವಂಥದ್ದು ಅದು ಯಾವುದನ್ನು ಕೂಡ ಆಕೆ ಕೂಡ ಮಾತಾಡಿರೋದಿಲ್ಲ. ಶನಿವಾರ ಇವರು ಬಂದಂಥ ಸಂದರ್ಭದಲ್ಲಿ ಬಂದಾಗಿಂದಲೂ ಕೂಡ ಕರೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಬರೋದಿಲ್ಲ. ಅಂದರೆ ಇವರು ಮಗುವನ್ನು ನೋಡಬೇಕು, ಭಾನುವಾರ ಮಗನಿಗಾಗಿ ಟೈಮನ್ನು ಕೊಡಬೇಕು, ಸಂಪೂರ್ಣ ದಿನ ಆತನ ಜೊತೆಗೆ ಕಳೆಯಬೇಕು ಅನ್ನುವಂಥ ಉದ್ದೇಶದಿಂದ ತಂದೆ ವೆಂಕಟರಮಣ ಇಂಡೋನೇಷ್ಯಾದಿಂದ ಬಂದಿರ್ತಾರೆ. ಆದರೆ ಶನಿವಾರ ಸಂಜೆ ಅವರು
ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಕೆಲಸಗಾರರು ಇರ್ತಾರೆ, ಅವರೆಲ್ಲರಿಗೂ ಕೂಡ ತುಂಬ ಖುಷಿಯಿಂದ ಹೇಳ್ಕೊತಿದ್ರಂತೆ, ಈ ಥರ ಮಗ ಬರ್ತಾನೆ ನಾಳೆ, ಅವನಿಗೋಸ್ಕರ ನಾನು ಇದೆಲ್ಲ ತಂದಿದ್ದೀನಿ, ಬಟ್ಟೆಗಳು ತಂದಿದ್ದೀನಿ, ಗೊಂಬೆಗಳು ತಂದಿದ್ದೀನಿ ಅನ್ನುವಂಥದ್ದನ್ನು ಎಲ್ಲರಿಗೂ ಕೂಡ ತೋರಿಸಿದ್ದಾರೆ ಮನೆಯಲ್ಲಿ ಕೆಲಸ ಮಾಡೋರಿಗೆ. ನಂತರ ಅವರು ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಂದರೆ ಶನಿವಾರ ಸಂಜೆಯಿಂದಲೇ ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಬರೋದಿಲ್ಲ. ವಿಡಿಯೋ ಕಾಲ್ಗಳನ್ನು ಕೂಡ ಟ್ರೈ ಮಾಡ್ತಾರೆ, ಆದರೂ ಕೂಡ ರೆಸ್ಪಾನ್ಸ್ ಯಾವಾಗ ಬರೋದಿಲ್ಲ. ಆವಾಗ ಭಾನುವಾರ ಬೆಳಗ್ಗೆ ನಾನು ದೆಹಲಿಗೆ ಹೋಗಿ ಬರ್ತೀನಿ, ಮಗ ಬರಲ್ಲ ಅನಿಸುತ್ತೆ, ಕಳಿಸಲ್ಲ ಅನಿಸುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ದೆಹಲಿಗೆ ಹೋಗೋದಕ್ಕೂ ಕೂಡ ರೆಡಿ ಆಗ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಮಾಹಿತಿ ಗೊತ್ತಾಗುವಂಥದ್ದು, ಅದು ಕೂಡ ಮಾಧ್ಯಮಗಳಲ್ಲಿ ನೋಡಿದ ನಂತರ ಇವರಿಗೆ ಮಾಹಿತಿ ಗೊತ್ತಾಗುತ್ತೆ, ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ, ಈ ಥರ ಮಗನನ್ನು ಕೊಲೆ ಮಾಡಲಾಗಿದೆ, ಅದು ಕೂಡ ಇವರ ಪತ್ನಿ ಅಂದರೆ ತಾಯಿಯೇ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಯಾವಾಗ ಮಾಧ್ಯಮಗಳಲ್ಲಿ ನೋಡ್ತಾರೆ ಅವರು ಗಾಬರಿಗೊಳ್ತಾರೆ, ಕುಸಿದು ಬೀಳ್ತಾರೆ. ಅವರ ದುಃಖವನ್ನು ತಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಅಲ್ಲಿ ಕೆಲಸ ಮಾಡುವಂಥವರು ಮಾಹಿತಿಯನ್ನು ನೀಡಿದರು. ಅರವಿಂದ್, ಥ್ಯಾಂಕ್ ಯು ಮದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ತಾಯಿಯ ವರ್ಷನ್, ತಂದೆ ವರ್ಷನ್ ಎರಡನ್ನೂ ಕೂಡ ನೋಡ್ತಾ ಇದ್ದೀರಾ. ತಂದೆ ಪಾಪ ದೂರದ ಊರಿನಿಂದ ಮಗನ್ನ ನೋಡೋಕ್ಕೆ ಬರ್ತಾರೆ, ಮಗನ ಮುಖನೂ ನೋಡೋಕ್ಕಾಗಲ್ಲ. ಕೊನೆಗೆ ಆ ಮಗು ಸಾವಿನ ಸುದ್ದಿಯನ್ನು ಕೇಳಿ ಮಗನ ಅಂತ್ಯಕ್ರಿಯೆ ಮಾಡಿ ಹೋಗಬೇಕಾದ ಸನ್ನಿವೇಶ ತಂದೆಗೆ ಪಾಪ ಬಂತು ಈ ಘಟನೆಯಲ್ಲಿ.